ಇದು ಮಾರ್ಬಲ್ ಗ್ರಾಸ್ ಅಂತಾರೆ, ಹಿಂದಿಯಲ್ಲಿ ಜಿಂಜುವಾ ಅಂತಾರೆ. ಇದು ಗುಜರಾತಲ್ಲಿ ತುಂಬ ಪ್ರಚಲಿತವಾಗಿದೆ. ಇದು ಮಾರ್ಬಲ್ ಗ್ರಾಸ್ದು ರೂಟ್ ಸ್ಲಿಪ್ಪು. ಇದು ನಾವು ನಾಟಿ ಮಾಡೋಕ್ಕೆ ಉಪಯೋಗ ಮಾಡಿಸ್ಬೋದು. ಇದೇನೆಂದರೆ ಈ ಒಂದು ರೂಟ್ ಸ್ಲಿಪ್ಪನ್ನ ನೀವು ಬೇಕಂದರೆ 3-4 ಭಾಗ ಮಾಡಿಬಿಟ್ಟು ಇದು ನೀವು ಈಗ ಹೇಗೋ ಮಳೆಗಾಲ, ಸೊ ಅದಕ್ಕೋಸ್ಕರ ನೀವು ನಾಟಿ ಮಾಡ್ಬೋದು. ನಾಟಿ ಮಾಡುವಾಗ ಏನು ಮಾಡಬೇಕಂದ್ರೆ ನೀವು ಒಂದು ಸಾಲಿಂದ ಸಾಲಿಗೆ 30 ಸೆಂಟಿಮೀಟ್ರು ಅಂದರೆ 1 ಅಡಿ, ಆಮೇಲೆ ಗಿಡದಿಂದ ಗಿಡಕ್ಕೆ ಒಂದು 6 ಅಂಗುಳ ಅಂದರೆ ಅರ್ಧ ಅಡಿ ಆ ಸ್ಪೇಸಿಂಗಲ್ಲಿ ಹಾಕ್ಬೋದು. ಇದು ಬಹುವಾರ್ಷಿಕ ಹುಲ್ಲು. ಸೊ ನೀವು ಒಂದು ಸತಿ ಹಾಕಿದ ಮೇಲೆ ನೀವು ಬೇಕಾದರೆ ಚೆನ್ನಾಗಿ ನಿರ್ವಹಣೆ ಮಾಡಿದರೆ 5 ವರ್ಷ ಇಟ್ಕೋಬೋದು. ಸೊ ನಾಟಿ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಕೊಡಿ. ಒಂದು ಎಕರೆಗೆ 6 ಟನ್ನಿಂದ ಒಂದು 8 ಟನ್ನು ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಆವಾಗ ಏನಂದರೆ ಭೂಮಿನಲ್ಲಿ ಈ ಮಾಯಿಶ್ಚರ್ ಹಿಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅದೇ ಥರ ಅದು ಮೈಕ್ರೋನ್ಯೂಟ್ರಿಯೆಂಟ್ಸು, ಪೋಷಕಾಂಶಗಳು ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಕೊಟ್ಟಿಗೆ ಗೊಬ್ಬರ ಕೊಡೋದು ತುಂಬ ಉತ್ತಮ. ಆಮೇಲೆ ಇದು ಒಂದು ಸತಿ ನಾಟಿ ಮಾಡಿದ ಮೇಲೆ ಸುಮಾರು ಮೊದಲನೇ ಕಟಾವು ಒಂದು 60 ದಿವಸ ಆಗುತ್ತೆ. ಆಮೇಲೆ ಇದೇನೆಂದರೆ ಮೇಯ್ನ್ ಅಡ್ವಾಂಟೇಜ್, ಇದು ತುಂಬ ಸಣ್ಣಕ್ಕಿರ್ತದೆ. ಅದಕ್ಕೋಸ್ಕರ ನೀವು ಡೈರಿ ಹಸುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಎಲ್ಲದಕ್ಕೂ ತಿನ್ನಿಸ್ಬೋದು. ಯಾವುದೇ ಥರ ಇದರಲ್ಲಿ ಹಾನಿಕಾರಕ ಪದಾರ್ಥ ಇಲ್ಲ. ಸೊ ಒಂದು ಸತಿ ಮೊದಲನೇ ಕಟಾವು ಆದಮೇಲೆ ಆಮೇಲೆ ಪ್ರತಿಯೊಂದು 40ರಿಂದ 45 ದಿವಸಕ್ಕೂ ಕಟಾವು ತಗೋಬೋದು. ಬಹುವಾರ್ಷಿಕ, ಅದರಿಂದ ಒಂದು ಸತಿ ಹಾಕಿದರೆ ನೀವು ಚೆನ್ನಾಗಿ ನಿರ್ವಹಣೆ ಮಾಡಿದರೆ 5 ವರ್ಷ ಇಟ್ಕೋಬೋದು. ಮಾರ್ಬಲ್ ಗ್ರಾಸು ಇಲ್ಲಾಂದರೆ ಜಿಂಜುವಾ ಗ್ರಾಸ್ ಅಂತೀವಿ.